ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಏನು ಮಾಡ್ತಾಯಿದ್ದೀನಿ ಅಂತ ಕೇಳ್ತೀರಾ? ಆ್ಯಕ್ಚುಲಿ ನಂದು ಸೀರೆ ಹಂಟಿಂಗ್ ನಡೀತಾ ಇದೆ. ನೋಡ್ಬೋದು, ಇದರಲ್ಲಿ ಸೀರೆ, ಈ ಸೂಟ್ ಕೇಸಲ್ಲಿ ಸೀರೆ, ಎಲ್ಲ ಕಡೆ ಸೀರೆ ಇದೆ. ಆ್ಯಕ್ಚುಲಿ ನಾಳೆ ಬಂದುಬಿಟ್ಟು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ವರ್ಕ್ಶಾಪ್ ಇಟ್ಟಿದ್ದಾರೆ. ಆ ವರ್ಕ್ಶಾಪ್ನ ಅಟೆಂಡ್ ಮಾಡಬೇಕು. ಅದಕ್ಕೆ ಕಾಟನ್ ಸ್ಯಾರಿ ಹಾಕ್ಕೊಂಬರ್ಬೇಕಂತ ಹೇಳಿದ್ದಾರೆ. ಸೊ ಯಾವ ಕಾಟನ್ ಸ್ಯಾರಿ ಹಾಕಲಿ ಅಂತ ಹಂಟಿಂಗ್ ನಡೀತಾ ಇದೆ. ಇವಾಗ ಪಿಂಕ್ ಕಲರ್ ಕಾಟನ್ ಸ್ಯಾರಿ ಇದೆ ನನ್ನ ಹತ್ರ, ಅದನ್ನು ಹಾಕಬೇಕು ಅಂತ ಹುಡುಕ್ತಾ ಇದ್ದೀನಿ. ಆಲ್ರೆಡಿ ಈ ಬ್ಯಾಗ್ ಚೆಕ್ ಮಾಡಾಯ್ತು, ಅದರಲ್ಲಿಲ್ಲ. ಸೆಕೆಂಡ್ ಸ್ಮಾಲ್ ಸೂಟ್ ಕೇಸು ಚೆಕ್ ಮಾಡಿದೆ, ಅದರಲ್ಲಿಲ್ಲ. ಇವಾಗ ಈ ಬಿಗ್ ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ ಅಂದ್ಕೊತೀನಿ, ಅದರಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿ ಇವಾಗ ಸ್ಯಾರಿನ ಪಿನ್ ಮಾಡಿ ಇಟ್ಕೊಬೇಕು. ಯಾಕೆಂದರೆ ತುಂಬ ಚಳಿ ಇರೋದ್ರಿಂದ ನನಗಂತೂ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗದೇ ಇರೋದ್ರಿಂದ ಈಗ ಪ್ರಿಪೇರ್ ಮಾಡಿಟ್ಟಿದ್ರೆ 5 ನಿಮಿಷಕ್ಕೆ ಟಕ್ ಅಂತ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು. ಅದರಲ್ಲೂ ಬೇಗ ಬರೋಕ್ಕೆ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಿದೆ ಇವತ್ತಿನ ಕೆಲಸ. ಈಗ ಸೀರೆನ ಹುಡುಕಿ ಆ ಸೀರೆನ ರೆಡಿ ಮಾಡಿ ಇಟ್ಟು ಬೆಳಗ್ಗೆ ವರ್ಕ್ಶಾಪ್ಗೆ ಹೋಗಬೇಕು. ಬೆಳಗ್ಗೆ ವರ್ಕ್ಶಾಪ್ಗೆ ಹೋಗುವಾಗ ವೀಡಿಯೋ ಮಾಡಿ, ವರ್ಕ್ಶಾಪಲ್ಲಿ ಏನಾದರೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕರೆ ನಮ್ಮ ವರ್ಕ್ಶಾಪ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಬಾಯ್ ಬಾಯ್. ಆವಾಗಲೇ ಹೇಳಿದ್ನಲ್ವಾ ಪಿಂಕ್ ಸ್ಯಾರಿ ಹುಡುಕ್ತಾ ಇದ್ದೀನಿ ಅಂತ. ಇದೆ ಅದು. ಇದು ಆ್ಯಕ್ಚುಲಿ ಅಮ್ಮಂದು ಸ್ಯಾರಿ. ಅಮ್ಮ ನಾನು ಸ್ಕೂಲ್ಗೆ ಹಾಕ್ತೀನಿ ಅಂತ ಕೊಟ್ಟು ಕಳಿಸಿದ್ರು. ಸೊ ಫೈನಲಿ ಸಿಕ್ಕಿದೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ದಿನ ಸ್ಟಾರ್ಟ್ ಆಗ್ತಾ ಇದೆ ವಿತ್ ಜಿಂಜರ್ ಟೀ. ತುಂಬ ಶೀತ ಇರೋದ್ರಿಂದ ಜಿಂಜರ್ ಟೀ ಜೊತೆ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಪುಲಾವ್ ಮಾಡ್ತಾ ಇದ್ದೀನಿ ತಿಂಡಿಗೆ. ಪುಲಾವ್ ಮಾಡಿ ನಮ್ಮ ಯಜಮಾನ್ರಿಗೆ, ನಮ್ಮ ಪಾಪುಗೆ ಎಲ್ರಿಗೂ ಬಾಕ್ಸ್ ರೆಡಿ ಮಾಡಿಟ್ಟು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಹೊರಡಬೇಕು. ಲಂಚು ಸ್ನ್ಯಾಕ್ಸ್ ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನೇನು ಬಾಕ್ಸ್ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವರಿಬ್ಬರಿಗೂ ಬಾಕ್ಸ್ ರೆಡಿ ಮಾಡಿಟ್ಟು ನಾನು ರೆಡಿಯಾಗಿ ಹೊರಡಬೇಕು. ಸೊ ಬನ್ನಿ ರೆಡಿಯಾಗೋಣ. ನಾನು ತಿಂಡಿ ಮಾಡಿ ಮುಗಿಸಿ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಫಟಾಫಟ್ ಅಂತ ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ತುಂಬ ಚಳಿ ಇರೋದ್ರಿಂದ ಸ್ಕಿನ್ನು ತುಂಬ ಡ್ರೈ ಆಗ್ತಾ ಇದೆ. ಸೊ ಪಾಂಡ್ಸ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಯೂಸ್ ಮಾಡ್ತೀನಿ ನಾನು ಪ್ರೆಸೆಂಟ್. ಹಾಗೆ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ನಾನು ತುಂಬ ಸನ್ಸ್ಕ್ರೀನ್ನ ಯೂಸ್ ಮಾಡಿದೆ, ನನಗೆ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ. ಲ್ಯಾಕ್ಮಿ ಸನ್ಸ್ಕ್ರೀನ್ ಬಂದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೂ ನನಗೆ ಫೇಸ್ ಮೇಲೆ ಅಲರ್ಜಿ ಆಗ್ತಾಯಿತ್ತು, ಸನ್ಬರ್ನ್ ಆಗ್ತಾಯಿತ್ತು. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೇ ರೀತಿ ಸನ್ಬರ್ನ್ ಆಗಲಿ, ಯಾವುದೇ ರೀತಿ ಅಲರ್ಜಿ ಆಗಲಿ ಆಗಿಲ್ಲ. ಸೊ ಇದನ್ನು ನಾನು ಆಲ್ಮೋಸ್ಟು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಬಂದು ನನಗೆ ಹೆವಿ ಮೇಕಪ್ ಇಷ್ಟ ಆಗಲ್ಲ ಅಂತಲ್ಲ, ಆ್ಯಕ್ಚುಲಿ ಸ್ಕೂಲ್ಗೆ ಹೆವಿ ಮೇಕಪ್ ನಾನು ಮಾಡಲ್ಲ. ಸೊ ಲೈಟಾಗಿ ನೀವು ನೋಡ್ತಾ ಇರ್ಬೋದು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಲೂಸ್ ಪೌಡರ್ ಹಾಗೆ ಕಾಜಲ್, ಇದೇ ನನ್ನ ಮೇಕಪ್. ಹಾಗೆ ಸ್ವಲ್ಪ ಲಿಪ್ ಬಾಮ್ ಆ್ಯಂಡ್ ಲಿಪ್ಸ್ಟಿಕ್, ನನ್ನ ಮೇಕಪ್ ಮುಗ್ದೋಗುತ್ತೆ. ಇದಾದಮೇಲೆ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹೊರಡಬೇಕು. ಇವಾಗ ನೋಡಿ, ನನಗೆ ಫೇವ್ರೆಟ್ ಪಾರ್ಟ್ ಕಾಜಲ್ ಹಚ್ಚೋದು. ತುಂಬ ಇಷ್ಟ ಆಗುತ್ತೆ ನನಗೆ ಕಣ್ಣಿಗೆ ಕಾಜಲ್ ಅಪ್ಲೈ ಮಾಡೋದು. ಸ್ಯಾರಿ ಹಾಕ್ಕೊಂಡು ನಾನು ರೆಡಿ ಆಗಾಯಿತು. ಸ್ಯಾರಿ ಚೆಕಿಂಗ್ ನಡೀತಾ ಇದೆ, ಹೇಗೆ ಕಾಣ್ತಾ ಇದೆ, ಕರೆಕ್ಟಾಗಿದೆಯಾ ಅಂತ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ನಮಗೆ ಇವತ್ತು ಬೇಗ ಬರೋದಕ್ಕೆ ಹೇಳಿದರು, ನಾನು ಬೇಗ ಹೋಗಬೇಕಿತ್ತು. ಹಾಗಾಗಿ ಇವತ್ತು ಮೈಯನ್ನು ನಮ್ಮ ಮನೆಯವರೇನೆ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತಾರೆ. ಅವ್ನ ಬ್ಯಾಗೆಲ್ಲ ಪ್ರಿಪೇರ್ ಮಾಡಿಟ್ಟು ನಾನು ಹೊರಟೆ. ಇದು ನಮ್ಮ ವರ್ಕ್ಶಾಪ್ ನಡೀತಾ ಇರೋ ಪ್ಲೇಸ್. ಇಲ್ಲಿನೇ ವರ್ಕ್ಶಾಪ್ ನಡೀತಾ ಇರೋದು. ನಮಗೆ ವರ್ಕ್ಶಾಪ್ಗೆ ಏನೇನು ನೆಸೆಸಿಟಿ ಐಟಮ್ಸ್ ಬೇಕು, ನೋಟ್ ಪ್ಯಾಡ್ ಇರ್ಬೋದು, ಪೆನ್ ಇರ್ಬೋದು, ಪೆನ್ಸಿಲ್, ಎರೇಸರ್, ಚಾರ್ಟ್ ಪೇಪರ್, ಕಲರ್ ಪೆನ್ಸಿಲ್, ಎವ್ರಿಥಿಂಗ್ ಎಲ್ಲವನ್ನೂ ಸಹ ಅವರು ರೆಡಿ ಮಾಡಿ ಇಟ್ಟಿದ್ದರು. ನಮ್ಮ ವರ್ಕ್ಶಾಪ್ 9:15ಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಂದು ಸ್ನ್ಯಾಕ್ಸ್ ಬ್ರೇಕ್, ಆಮೇಲೆ ಲಂಚ್ ಬ್ರೇಕ್. ಇದು ನಮ್ಮ ಊಟ ಸೂಪರಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವರ್ಕ್ಶಾಪ್ ಮುಗೀತು. ಸ್ಕೂಲ್ ಹತ್ರ ಹೋಗಿ ಪಾಪುನ ಕರ್ಕೊಂಡು ಮನೆಗೆ ಬಂದೆ ಇವಾಗ ತಾನೇ. ಇವಾಗ ಟೈಮ್ ಬಂದುಬಿಟ್ಟು 5:20 ಆಗಕ್ಕೆ ಬಂದಿದೆ. ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಇವಾಗ ಫ್ರೆಶ್ ಅಪ್ ಆಗಿ ಟ್ಯೂಷನ್ ಮಾಡಬೇಕು. ವರ್ಕ್ಶಾಪ್ ಬಗ್ಗೆ ಹೇಳಬೇಕು ಅಂದರೆ ವರ್ಕ್ಶಾಪ್ ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತು ಮೇನ್ಲಿ ಫುಡ್ ಸಖತ್ತಾಗಿತ್ತು. ನಮ್ಮ ಸ್ಕೂಲ್ ಕಡೆಯಿಂದ ಚೆನ್ನಾಗಿರೋ ಫುಡ್ ಕೊಟ್ಟರು. ನಾನಂತೂ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ. ವರ್ಕ್ಶಾಪು ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ರಾಕ್ಟಿಕಲಾಗಿ ಆ್ಯಕ್ಟಿವಿಟಿ ಮೂಲಕ ನಾವು ಯಾವ ಥರ ಪಾಠ ಮಾಡಬೇಕು, ಯಾವ ಥರ ಮಕ್ಕಳನ್ನ ಕೇರ್ ಮಾಡಬೇಕು,
ಯಾವ ಥರ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಲೆಸನ್ ಒಂದು ಟಾಪಿಕ್ನ ತೊಗೊಂಡ್ರೆ ಅದ್ರ ಬಗ್ಗೆ ಎಷ್ಟು ಡೀಪಾಗಿ ಆ್ಯಕ್ಟಿವಿಟಿ ಮೂಲಕ ನಾವು ಹೇಳ್ಕೊಡ್ಬೋದು ಅನ್ನೋದನ್ನು ಅವರು ಇವತ್ತು ಹೇಳ್ಕೊಟ್ರು. ಮತ್ತು ನಮಗೂ ಸ್ವಲ್ಪ ಆ್ಯಕ್ಟಿವಿಟೀಸನ್ನು ಆಡಿಸಿದ್ರು. ನಾವು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನನಗೆ ಸ್ವಲ್ಪ ಎಲ್ಲರೂ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕಿರ್ಬೋದು, ಮೈಕಲ್ಲಿ ಮಾತಾಡೋದಕ್ಕಿರ್ಬೋದು ಸ್ವಲ್ಪ ಭಯ ಆಗುತ್ತೆ. ಅದು ಇವತ್ತು ಅದರಿಂದ ಆಚೆ ಬಂದೆ ಅಂತ ಹೇಳ್ಬೋದು. ಸ್ಟೇಜ್ ಮೇಲೆ ನಾವು ಒಂದು ಆ್ಯಕ್ಟ್ ಮಾಡಿದ್ವಿ. ಅವ್ರು ಕೊಟ್ಟಿರೋ ಆ್ಯಕ್ಟಿವಿಟಿ ಪ್ರಕಾರ ಮೈಕ್ ಹಿಡ್ಕೊಂಡು ಬೇರೆಯವ್ರಿಗೆ ಫೀಡ್ಬ್ಯಾಕ್ ಕೊಟ್ವಿ. ಅದೆಲ್ಲ ಒಂಥರ ಖುಷಿ ಕೊಡ್ತು ನನಗೆ. ಇವತ್ತಿನ ವರ್ಕ್ಶಾಪ್ ಹೀಗಿತ್ತು ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.